ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸಿದ್ದೆ. ಲೆಟ್ ಅಸ್ ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್ ಆನ್ ದಿಸ್ ಒನ್. ಯಾವ ಥರ ಇರುತ್ತೆ ಬರ್ನೌಲಿಸ್ ಥಿಯರಮ್ ಪ್ರಾಬ್ಲಮ್ ಅಂತ ನೋಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಜಸ್ಟ್ ನಿಮ್ಗೆ ಯಾವ ಥರ ಪ್ರಾಬ್ಲಮ್ ತೊಗೊಂಡಿದ್ದಪ್ಪ ಅಂದರೆ ಇಂಟಗ್ರೇಷನ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಮಾತ್ರ ತೊಗೊಂಡಿದ್ದೆ. ಸೊ ಲೆಟ್ ಮೀ ಟೇಕ್ ಅನದರ್ ಪ್ರಾಬ್ಲಮ್. ಇಂಟಗ್ರೇಷನ್ ಆಫ್, ಸೊ ದಿಸ್ ಇಸ್ ದ ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ತೊಗೊಳ್ಳೋಣ. ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ನಿಮಗೆ ಯಾವ ಥರ ಅಂತೇಳಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ವೆರಿ ಸಿಂಪಲ್ಲು. ಸೊ ಈಗ ನಾನು ಅಷ್ಟೊಂದು ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಸಿಂಪಲಾಗಿ ಸಾಲ್ವ್ ಮಾಡ್ತೀನಿ. ಓಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸೊ ಇಲ್ಲಿ ನಾನು ಫಸ್ಟ್ ನಾವು ಕ್ಲಾರಿಟಿ ತೊಗೊಬೇಕು, ಯು ಯಾವುದು ಮತ್ತು ವಿ ಯಾವುದು ಅಂತೇಳಿ ನಿಮಗೆ ಗೊತ್ತಿದೆ. ಸೊ ಐ ಲೇಟ್ ಅಂತ ಲಾಸ್ಟ್ ಟೈಮ್ ಹೇಳಿದೆ. ಇದರಲ್ಲಿ ಆಲ್ಜಿಬ್ರೈಕ್ ಯಾವುದು, ಎಕ್ಸ್ ಸ್ಕ್ವೇರ್ ಥರ ಇರೋದನ್ನ ಆಲ್ಜಿಬ್ರೈಕ್ ಅಂತ ಕರಿತೀರಿ. ಸೊ ಎಕ್ಸ್ ಸ್ಕ್ವೇರ್ ಥರ ಇರೋದನ್ನ ಆಲ್ಜಿಬ್ರೈಕ್ ಅಂತ ಕರಿತೀವಿ. ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ ಯು ಆ್ಯಂಡ್ ಇ ಪವರ್ ಎಕ್ಸ್ನ ನಾನು ವಿ ಅಂತ ಟ್ರೀಟ್ ಮಾಡ್ತೀನಿ. ಸೊ ಹಾಗಾದ್ರೆ ಏನಾಯಿತು, ಸೊ ಈಗ ಯು ತಗೋತೀನಿ. ನಾನು ಸ್ವಲ್ಪ ಡೈರೆಕ್ಟ್ ಸಾಲ್ವ್ ಮಾಡ್ತೀನಿ, ಬೇಕಾದ್ರೆ ನೋಡಿ ಯಾವ ಥರ ಅಂತ. ಫಾರ್ಮುಲಾ ಬರ್ಕೋತೀನಿ. ಯು ವಿ ಒನ್, ಯು ಡ್ಯಾಶ್ ವಿ ಟು, ಯು ಡಬಲ್ ಡ್ಯಾಶ್ ವಿ ತ್ರೀ, ಯು ತ್ರಿಬಲ್ ಡ್ಯಾಶ್ ವಿ ಫೋರ್ ಪ್ಲಸ್ ಮೈನಸ್ ಎಕ್ಸೆಟ್ರಾ. ಸೊ ಈಗ ಇದನ್ನು ಸಾಲ್ವ್ ಮಾಡೋದು ನೋಡಿದ್ರೆ ಫಸ್ಟ್ ಏನು ಮಾಡ್ತೀನಿ, ಎಕ್ಸ್ ಸ್ಕ್ವೇರ್ನ ಹಂಗೆ ಬರ್ಕೋತೀನಿ. ವಿ ಒನ್ ಅಂದ್ರೆ ಏನು, ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂತ. ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಬರಿತೀನಿ. ಮೈನಸ್ ಯು ಡ್ಯಾಶ್ ಅಂದರೆ ಈ ಎಕ್ಸ್ ಸ್ಕ್ವೇರ್ನ ಡಿರೈವೇಟಿವ್. ಸೊ ದಟ್ ಈಸ್ ವಾಟ್ 2x. ವಿ ಟು ಇ ಪವರ್ ಎಕ್ಸ್ನ ಡಿರೈವೇಟಿವ್. ಸೊ ಇ ಪವರ್ ಎಕ್ಸ್ಗೆ ಮತ್ತೆ ಡಿರೈವೇಟಿವ್ ಏನು ಬರ್ತಾ ಇದೆ, ಇ ಪವರ್ ಎಕ್ಸ್ ಅಂತ ಬರ್ತಾ ಇದೆ. ಸೊ ಎಗೇನ್ ಏನು ಮಾಡ್ತೀನಿ, ಪ್ಲಸ್ ಹಾಕೋತೀನಿ. ಸೊ ಯು ಡಬಲ್ ಡ್ಯಾಶ್ 2xಗೆ ಡಿರೈವೇಟಿವ್ ಏನು 2, ಕರೆಕ್ಟಾ. ಮತ್ತೆ ಇ ಪವರ್ ಎಕ್ಸ್ಗೆ ಏನು ಬರ್ತೈತೆ, ಇ ಪವರ್ ಎಕ್ಸ್ ಅಷ್ಟೇ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನೇನಾದರೂ ಮೈನಸ್ ಹಾಕಿ 2ಗೆ ಡಿರೈವೇಟಿವ್ ಮಾಡಿದ್ರೆ ನೋಡಿ, ಇದರ ಡಿರೈವೇಟಿವ್ ಇದು, ಇದರ ಡಿರೈವೇಟಿವ್ ಇದು, ಇದರ ಡಿರೈವೇಟಿವ್ ನೆಕ್ಸ್ಟ್ ಬರುತ್ತೆ. ಬಟ್ 2 ಡಿರೈವೇಟಿವ್ ಏನು 0. ಸೊ ನಾನು 0 ಬರೆಯೋ ಬದಲು ಇದನ್ನ ಪ್ಲಸ್ ಹಾಕಿ ಸಿ ಅಂತ ಬರೆದ್ಬಿಡ್ತೀನಿ. ಸೊ ಇದು ನನಗೆ ಕಂಪ್ಲೀಟ್ ಆಗಿರೋ ಸೊಲ್ಯೂಷನ್ನ ಕೊಟ್ಬಿಟ್ಟಂಗೆ. ಸೊ ದಿಸ್ ಈಸ್ ವಾಟ್ ಫೈನಲ್ ಆನ್ಸರ್. ಸೊ ನೋ ನೀಡ್ ಟು ವರಿ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಸೊ ಈಗ ಲೆಟ್ ಅಸ್ ಟೇಕ್ ಒನ್ ಮೋರ್ ಪ್ರಾಬ್ಲಮ್. ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ. ಈಗ ನಾನೇನು ಮಾಡ್ತೀನಿ, ಎಕ್ಸ್ ಇಂಟು ಸೈನ್ ಎಕ್ಸ್ನ ತಗೋತೀನಿ. ಸೊ ನಿಮಗೆ 4 ಇಯರ್ ಸೀರೀಸಲ್ಲಿ ಸ್ವಲ್ಪ ಬರುವಂಥ ಪ್ರಾಬ್ಲಮ್ಸ್ ಈ ಥರ ಇರ್ತವೆ. ಹಾಗಾಗಿ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅರ್ಥ ಮಾಡ್ಕೊಬೇಕಾಗಿರಂದರೆ, ನಮ್ಗೆ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತು ಏನು, ILATE, ಕರೆಕ್ಟಾ. ಸೊ ಇದರಲ್ಲಿ ನಾವು ನೋಡಿದಾಗ ನಮಗೆ ಗೊತ್ತಿದೆ. ಸೊ ಇದು ಐಲೇಟ್ ರೂಲಲ್ಲಿ ಫಸ್ಟ್ ಒನ್ ಯಾವುದಿದೆ, ಆಲ್ಜಿಬ್ರೈಕ್ ಇದೆ, ಕರೆಕ್ಟಾ. ಸೊ ದಿಸ್ ಇಸ್ ಆಲ್ಜಿಬ್ರೈಕ್. ಆಮೇಲೆ ಏನಿದೆ, ಟ್ರಿಗ್ನಾಮೆಟ್ರಿ ಇದೆ. ಹಾಗಾದ್ರೆ ನಾನು ಏನು ಮಾಡಬೇಕು, ಐ ಹ್ಯಾವ್ ಟು ಟ್ರೀಟ್ ದ ಎಕ್ಸ್ ಆಸ್ ಫಸ್ಟ್ ಫಂಕ್ಷನ್, ಟ್ರಿಗ್ನಾಮೆಟ್ರಿಕ್ ಆಸ್ ಸೆಕೆಂಡ್ ಫಂಕ್ಷನ್. ಸೊ ನಾನು ಡೈರೆಕ್ಟಾಗಿ ಸೊಲ್ಯೂಷನ್ ಬರಿತೀನಿ, ನೋಡ್ಕೊಳ್ಳಿ ಹೆಂಗೆ. ಫಾರ್ಮುಲಾ ಬರಿತೀನಿ. ಯು ವಿ ಒನ್ ಮೈನಸ್ ಯು ಡ್ಯಾಶ್ ವಿ ಟು ಪ್ಲಸ್ ಯು ಡಬಲ್ ಡ್ಯಾಶ್ ವಿ ತ್ರೀ ಮೈನಸ್ ಯು ತ್ರಿಬಲ್ ಡ್ಯಾಶ್ ವಿ ಫೋರ್ ಪ್ಲಸ್ ಮೈನಸ್ ಎಕ್ಸೆಟ್ರಾ. ಈಗ ಅಸಲಿ ಪ್ರಾಬ್ಲಮ್ಗೆ ಬರೋಣ. ಫಸ್ಟ್ ಫಂಕ್ಷನ್ ಹಂಗೆ ಬರೀಬೇಕು, ಬರ್ಕೊಂಡೆ. ಎರಡನೇ ಫಂಕ್ಷನ್ನ ಇಂಟಗ್ರೇಷನ್, ಸೈನ್ ಎಕ್ಸ್ನ ಇಂಟಗ್ರೇಷನ್ ಏನು ಆ್ಯಕ್ಚುಲಿ, ದಟ್ ಈಸ್ ಮೈನಸ್ ಕಾಸ್ ಎಕ್ಸ್, ಕರೆಕ್ಟಾ. ಸೈನ್ ಎಕ್ಸ್ ಇಂಟಗ್ರೇಷನ್ನು ಮೈನಸ್ ಕಾಸ್ ಎಕ್ಸ್. ಓಕೆ, ಇಲ್ಲಿ ಫಾರ್ಮುಲಾದಲ್ಲಿರೋ ಮೈನಸ್ ಹಾಕೋತೀನಿ. ಈಗ ಈ ಎಕ್ಸ್ನ ಡಿರೈವೇಟಿವ್ ಏನು 1 ಬರ್ಕೋತೀನಿ. ಈ ಮೈನಸ್ ಕಾಸ್ ಎಕ್ಸ್ ಇದೆಯಲ್ಲ, ಮೈನಸ್ ಕಾಸ್ ಎಕ್ಸ್ನ ಇಂಟಗ್ರೇಷನ್ ನೋಡಿ, ನಾನು ಬೇಕಾದ್ರೆ ಸಪ್ರೇಟಾಗಿ ಬರಿತೀನಿ. ಮೈನಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೊಂಡ್ರೆ ಮೈನಸ್ ಹಂಗೆ ಇರುತ್ತೆ. ಕಾಸ್ ಎಕ್ಸ್ಗೆ ಬಂದ್ಬಿಟ್ಟೇನು ಸೈನ್ ಎಕ್ಸ್. ಸೊ ಇದು ಇದರ ಇಂಟಗ್ರೇಷನ್. ಆಗ ನಾನೇನು ಬರಿತೀನಿ, ಆಲ್ರೆಡಿ ಮೈನಸ್ ಇದೆ, ಸೊ ಮೈನಸ್ ಇದೆ. ಕಾಸ್ ಎಕ್ಸ್ ಇಂಟಗ್ರೇಷನ್ ಏನು ಸೈನ್ ಎಕ್ಸ್ ಬರ್ಕೊಂಡೆ. ಇಲ್ಲಿ ಮೈನಸ್ ಆದಮೇಲೆ ನೆಕ್ಸ್ಟ್ ಏನು ಪ್ಲಸ್ ಹಾಕಬೇಕು. ಇಲ್ಲಿ ಡಿರೈವೇಟಿವ್ ಆಫ್ 1 ಏನು 0, ಅಲ್ಲಿಗೆ ನನ್ನ ಪ್ರಕಾರ ಏನು ಅದನ್ನು ಸಿ ಅಂತ ಬರಿಬೇಕು. ಸೊ ಇದು ನಮ್ಗೆ ಸಿಕ್ಕಿರುವಂಥದ್ದು. ನೀವು ಫರ್ದರ್ ಬೇಕಾದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಐ ವಿಲ್ ರಬ್ ದಿಸ್ ಒನ್. ಸೊ ಈಗೇನು ಮಾಡ್ತೀನಿ, ಸ್ವಲ್ಪ ಇದನ್ನೇ ಸಿಂಪ್ಲಿಫೈ ಮಾಡೋಣ. ವಿಚ್ ಇಂಪ್ಲೈಸ್ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಹೆಂಗೆ, ಇವೆರಡು ಮಲ್ಟಿಪ್ಲೈ ಮಾಡ್ತೀನಿ. ಸೊ ಅದಕ್ಕೆ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ ನನಗೆ ಎಕ್ಸ್ ಇಲ್ಲೇ ಇಲ್ಲ, ಬರೀ ಸೈನ್ ಎಕ್ಸ್ ಇದೆ. ಸೊ ಸೈನ್ ಎಕ್ಸ್ ಅಂತ ಬರ್ಕೋತೀನಿ. ಉಳಿದಿದ್ದೇನು ಪ್ಲಸ್ ಸಿ. ಸೊ ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ನಮಗೆ ಈ ಥರ ನಮಗೇನು ಬಂತು, ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಇಂಟು ಸೈನ್ ಎಕ್ಸ್. ಸೊ ನನಗೆ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಲೆಟ್ ಮಿ ಟೇಕ್ ಒನ್ ಮೋರ್ ಪ್ರಾಬ್ಲಮ್. ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ. ಮತ್ತೆ ನಾನು ಬರ್ನೌಲಿಸ್ ಥಿಯರಮ್ ಪ್ರಾಬ್ಲಮ್ಸ್ನ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಸಾಕು. ಸೊ ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ. ಈಗ ಐ ವಿಲ್ ಗೋ ಫಾರ್ ಅನದರ್ ಒನ್. ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್. ಸೊ ವಾಟ್ ಈಸ್ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್? ಎಗೇನ್ ನಿಮ್ಗೆ ಗೊತ್ತೇ ಇದೆ ಏನಪ್ಪ ಅಂತಂದರೆ, ಸೊ ಇಲ್ಲಿ ಎಗೇನ್ ನಮ್ಗೆ ಗೊತ್ತು
ಇದನ್ನು ಯು ಅಂತ ಟ್ರೀಟ್ ಮಾಡ್ತೀನಿ, ಇದನ್ನು ವಿ ಅಂತ ಟ್ರೀಟ್ ಮಾಡ್ತೀನಿ. ಓಕೆನಾ? ಸೊ ಈ ಥರ ಮಾಡಿದ್ದೆ ಆದರೆ ಈಗ ನೋಡಿ ಯಾವ ಥರ ಬರುತ್ತೆ ಅಂತ. ಓಕೆ, ಇದು ಸ್ವಲ್ಪ ಬ್ಯೂಟಿಫುಲ್ ಆಗಿ ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಲ್ವಾ. ಸೊ ಇಲ್ಲಿ ನಾನು ಯಾವುದನ್ನು ಯು ಅಂತ ಟ್ರೀಟ್ ಮಾಡಲಿ? ಲೆಟ್ ಮಿ ಟೇಕ್ ವಿಚ್ ಒನ್ ಆಸ್ ಯು. ಸೊ ಎಕ್ಸ್ ಸ್ಕ್ವೇರ್ ಆಸ್ ಯು ಆ್ಯಂಡ್ ಕಾಸ್ ಎಕ್ಸ್ ಆಸ್ ವಿ. ಸೊ ಈಗ ಏನು ಮಾಡ್ತೀನಿ, ಫಾರ್ಮುಲಾ ಬರ್ತೀನಿ. ಫಾರ್ಮುಲಾ, ವಾಟ್ ಇಸ್ ದ ಫಾರ್ಮುಲಾ? ಫಸ್ಟ್ ಆಫ್ ಆಲ್, ಸೊ ಯು v1 ಮೈನಸ್ ಯು ಡ್ಯಾಶ್ v2 ಪ್ಲಸ್ ಯು ಡಬಲ್ ಡ್ಯಾಶ್ v3 ಮೈನಸ್ ಯು ತ್ರಿಬಲ್ ಡ್ಯಾಶ್ v4 ಪ್ಲಸ್ ಮೈನಸ್ ಎಕ್ಸೆಟ್ರಾ. ಸೊ ಈಗ ನಾನು ಡೈರೆಕ್ಟ್ ಪ್ರಾಬ್ಲಮ್ ಬರ್ತೀನಿ. ಸೊ ಪ್ರಾಬ್ಲಮ್ ಬಂದಾಗ ಫಸ್ಟ್ ಫಂಕ್ಷನ್ನ ಎಲ್ಲ ಪ್ರಾಬ್ಲಮ್ ನೋಡಿದರೆ ಹಂಗೆ ಬರ್ಕೊಳ್ಳಿ, ಡೈರೆಕ್ಟಾಗಿ ಬರಿತೀನಿ. ಕಾಸ್ ಎಕ್ಸ್ಗೆ ವಾಟ್ ಇಸ್ ದ ಇಂಟಗ್ರೇಷನ್ ಆಫ್ ಕಾಸ್ ಎಕ್ಸ್? ಸೈನ್ ಎಕ್ಸ್ನ ಬರ್ಕೊಂಡೆ. ನೆಕ್ಸ್ಟ್ ಏನು ಮಾಡ್ತೀನಿ, ಮೈನಸ್ ಹಾಕ್ತೀನಿ. ಈ ಎಕ್ಸ್ ಸ್ಕ್ವೇರ್ಗೆ ಡಿರೈವೇಟಿವ್ ಏನೋ ಬರ್ಕೊಂಡೆ. ಈ ಸೈನ್ ಎಕ್ಸ್ಗೆ ಇಂಟಗ್ರೇಷನ್ ಏನು? ಮೈನಸ್ ಕಾಸ್ ಎಕ್ಸ್. ಕರೆಕ್ಟಾ? ಯಾವುದಕ್ಕೆ? ಈ ಸೈನ್ ಎಕ್ಸ್ ಇಂಟಗ್ರೇಷನ್ನು ಇಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬರಿತೀನಿ, ಕಂಟಿನ್ಯೂ ಮಾಡಿ. ಈ 2x ಡಿರೈವೇಟಿವ್ ಏನು? 2 ಮಾತ್ರ. ಈ ಮೈನಸ್ ಕಾಸ್ ಎಕ್ಸ್ಗೆ ಮೈನಸ್ ಹಂಗೆ ಇರಲಿ. ಕಾಸ್ ಎಕ್ಸ್ಗೆ ಏನಪ್ಪ ಅಂತಂದರೆ ಬರೀ ಸೈನ್ ಎಕ್ಸ್ ಇಂಟಗ್ರೇಷನ್. ನೋಡಿ, ಇದಕ್ಕೆ ಈ ಪಾರ್ಟ್ ಏನಿದೆ, ವಾಟ್ ಎವರ್ ದಿಸ್ ಪಾರ್ಟ್, ಈ ಪಾರ್ಟ್ಗೆ ನಾನು ಇಲ್ಲಿ ಇಂಟಗ್ರೇಷನ್ ಬರೆಯುವಂಥದ್ದು. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಐ ವಿಲ್ ಶೋ ಇಟ್ ಇನ್ ಅದರ್ ಕಲರ್. ನೋಡಿ, ಇದು ನಿಮಗಿರುವಂತಹ v1 ಅಂದರೆ ಒಂದ್ಸರಿ ಇಂಟಗ್ರೇಷನ್ ಮಾಡಿರೋದು. ಇದೇ ಟರ್ಮ್ನ ಇನ್ನೊಂದ್ಸರಿ ಇಂಟಗ್ರೇಷನ್ ಮಾಡಿದ್ರೆ ಇದು ಬರುತ್ತೆ, ಇದು ಇನ್ನೊಂದ್ಸರಿ ಇಂಟಗ್ರೇಷನ್ ಮಾಡಿದ್ರೆ ಈ ಟರ್ಮ್ ಬರುತ್ತೆ. ಸೊ ಈಗ ನೀವೇನಾದರೂ ಇಲ್ಲಿ ಅಬ್ಸರ್ವ್ ಇಯರ್ ಮೈನಸ್ ಹಾಕ್ತೀನಿ. ಈ 2ಗೆ ಡಿರೈವೇಟಿವ್ ಮಾಡೋಕ್ಕೋಸ್ 0 ಬರ್ತಿದೆ. ಅಲ್ಲಿಗೆ ಏನು ಮಾಡಿ, ಸ್ಟಾಪ್ ಮಾಡಿ ಸಿ ಅಂತ ಬರ್ಕೊಳ್ಳಿ. ಸೊ ಇದನ್ನು ನೀವೇನು ಮಾಡಿ, ಆದಷ್ಟು ಸಿಂಪ್ಲಿಫೈ ಮಾಡಿ. ಹಿಂಗೆ ಎಕ್ಸ್ ಸ್ಕ್ವಯರ್ ಇಂಟು ಸೈನ್ ಎಕ್ಸ್ ಮೈನಸ್, ಇಲ್ಲಿ ಮೈನಸ್ ಇಂಟು ಮೈನಸ್ ಇದೆ ನೋಡಿ, ದಿಸ್ ಈಸ್ ದ -1, ಅದು ಅನದರ್ -1 ಪ್ಲಸ್ ಆಗುತ್ತೆ. 2x ಇಂಟು ಕಾಸ್ ಎಕ್ಸ್ ಬರ್ಕೋತೀನಿ. ಅಗೇನ್ ಪ್ಲಸ್ ಇಂಟು ಮೈನಸ್, ನೋಡಿ ಇಲ್ಲೊಂದು ಪ್ಲಸ್ಸು ಇಲ್ಲೊಂದು ಮೈನಸ್ಸು, ಪ್ಲಸ್ ಇಂಟು ಮೈನಸ್ 2 ಇಂಟು ಸೈನ್ ಎಕ್ಸ್ ಬರೀತಾ ಇದ್ದೀನಿ. ಸೊ ಪ್ಲಸ್ ಸಿ. ಸೊ ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ಇದು ನಮಗೆ ಸಿಕ್ಕಿರುವಂತಹ ರಿಕ್ವೈರ್ಡ್ ಸೊಲ್ಯೂಷನ್ನು. ಸೊ ದಿಸ್ ಈಸ್ ವಾಟ್ ನಾವು ಯಾವ ರೀತಿಯಾಗಿ ಬರ್ನೌಲಿಸ್ ಥಿಯರಮ್ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ, ದಟ್ ಮೀನ್ಸ್ ವಾಟ್ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ನ ಸಾಲ್ವ್ ಮಾಡಿರುವಂಥದ್ದು. ಸೊ ದಟ್ ಈಸ್ ವಾಟ್ ವಿ ಗಾಟ್ ದ ಸೊಲ್ಯೂಷನ್, ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಪ್ಲಸ್ 2x ಇಂಟು ಕಾಸ್ ಎಕ್ಸ್ minus 2 sin x. So this is our required solution. Okay, so hope you understood these problems. These are all problems we solved by using the Bernoulli's theorem. Okay na? So hope you understood this one. Very simple ಇದು, ಅಂತ ಡಿಫಿಕಲ್ಟ್ ಏನಿಲ್ಲ, ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಇದು ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈಗ ನಿಮಗೆ 4 ಇಯರ್ ಸೀರೀಸ್ನ ಬೇಸಿಕ್ಸ್ನ ಹೇಳ್ಕೊಡ್ತಾ ಬರ್ತೀನಿ. ಸೊ ಈಗೆಲ್ಲ ನಾವು ಹೇಳ್ಕೊಟ್ಟಿರುವಂಥದ್ದು ಡಿಪ್ಲೊಮೊಯಿಂದ ಒಂದು ಬ್ರಿಡ್ಜ್ ಕೋರ್ಸ್ ಥರ ಇದು. ಸೊ ಜಸ್ಟ್ ನಿಮಗೆ ಇಂಟಗ್ರೇಷನ್ನ ಬಗ್ಗೆ ಪರಿಚಯ ಆಗಬೇಕಾಗಿತ್ತು, ಆ ಇಂಟಗ್ರೇಷನ್ ಫಾರ್ಮುಲಾಗಳು ಹೇಳ್ಕೊಟ್ಟೆ. ಸೊ ನೆಕ್ಸ್ಟ್ ನಿಮಗೆ 4 ಇಯರ್ ಸೀರೀಸ್ನ ಫಾರ್ಮುಲಾಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಯಾವ ಥರ ಫಾರ್ಮುಲಾ ಯೂಸ್ ಮಾಡಬೇಕು, ಯಾವ ಥರ ನಾವು ಇದನ್ನು ಕಲಿಬೇಕಾಗಿದ್ದು ಯಾವ ಥರ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ನೀವು ಇಂಟಗ್ರೇಷನ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಸಾಕು. ಇಂಟಗ್ರೇಷನ್ ಗೊತ್ತಿತ್ತು ಅಂತಂದರೆ ನಿಮ್ಗೆ ಸ್ವಲ್ಪ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ದೀಸ್ ಆರ್ ದ 4 ಇಯರ್ ಸೀರೀಸ್. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಎಂಟ್ರಿ ಕೊಡೋಣ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮಗೆಲ್ಲ ಗೊತ್ತಿದೆ ಇದು ಯಾರ್ಯಾರು ರೀಚ್ ಆಗಬೇಕು, ನನ್ನ ವಿದ್ಯಾರ್ಥಿಗಳು ಯಾರಿದ್ದೀರಾ, M3 ಅಂತ ಯಾರು ಕಷ್ಟ ಅಂತ ಓದ್ಲಾಡ್ತಿದ್ದೀರಾ, ಆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇದು ರೀಚ್ ಆಗಬೇಕು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.